ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಖಚಿತನಾ? ಇನ್ನು 10 ತಿಂಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರಾ? ಈ ಬಗ್ಗೆ ಮಾತನಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯ ಗಂಟು ಮೂಟೆ ರೆಡಿ ಆಗಿದೆ ಅಂದಿದ್ದಾರೆ ಅಶೋಕ್. ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನವೇ ಇದು ನಿಶ್ಚಯ ಆಗಿದೆ. ಅವತ್ತು ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ಬದಲಾಗುತ್ತೆ, ಇದ್ರೆ ಡಿಕೆಶಿ ಒದ್ದು ಅಧಿಕಾರ ಕಿತ್ಕೊಳ್ಳೋದಂತೂ ಖಚಿತ. ನನ್ನದು ಪಕ್ಕಾ ನ್ಯೂಸ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ನಾನೇನು ಜ್ಯೋತಿಷಿ ಅಲ್ಲ, ನನ್ನದು ಪಕ್ಕಾ ದಿನಾಂಕ ನವೆಂಬರ್ 15, 16ನೇ ತಾರೀಕು. ಈ 2 ದಿನಗಳಲ್ಲಿ ಒಂದು ದಿನ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ನಿಶ್ಚಿತ ಅಂತ ಪಬ್ಲಿಕ್ ಟಿವಿಗೆ ಉತ್ತರಿಸಿದ್ದಾರೆ. ಸಿದ್ದರಾಮಯ್ಯ ಇನ್ನು 10 ತಿಂಗಳು ಅಷ್ಟೇನಾ ಮುಖ್ಯಮಂತ್ರಿ? ಸಿದ್ದರಾಮಯ್ಯ ಗಂಟು ಮೂಟೆ ಕಟ್ಟೋದಕ್ಕೆ ರೆಡಿ ಆಗಿದ್ದಾರಾ? ನವೆಂಬರ್ 15, 16ರಂದು ಸಿದ್ದರಾಮಯ್ಯ ಬದಲಾಗ್ತಾರಾ? ಅವರ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಕುಳಿತುಕೊಳ್ತಾರಾ? ಈಗಾಗಲೇ ಆರಂಭವಾಗಿದೆಯಂತೆ ಮ್ಯೂಸಿಕಲ್ ಚೇರ್. ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ, ಈ ದಿನಾಂಕದಂದೇ ಬದಲಾಗ್ತಾರೆ ಅನ್ನೋದು ಅವರ ಪ್ರಮಾಣ ವಚನದ ದಿನದಂದೇ ಡಿಸೈಡ್ ಆಗಿತ್ತಂತೆ. ನವೆಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒದ್ದು ಕಿತ್ಕೊಂತಿದ್ದು. ಅದಕ್ಕೆ ನವೆಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್ ಸಿಎಂ ಮಾಡೇ ಆಗೇಬೇಕಲ್ಲ. ಒದ್ದು ಕಿತ್ಕೊಂತಾರೆ, ಇಲ್ಲ ಅಂದ್ರೆ ಬದಲಾಗಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ, ಒದ್ದು ಕಿತ್ಕೊಂತಾರೆ. ಗೊತ್ತಿರೋದು ಕೇಳ್ತಾ ಇದ್ದೀನಿ. ವಿರೋಧ ಪಕ್ಷ ನಾಯಕರಿಗೆ ನಾವು ಶಾಡೋ ಸಿಎಂ ಅಂತಾರಲ್ಲ, ನಮಗೂ ಗೊತ್ತಿರ್ತದೆ. ನಾವು ಸರ್ಕಾರ ಮಾಡಿದಿರಿ, ನಾನು 5 ಸರಿ ಮಂತ್ರಿ ಆಗಿದ್ದೀನಿ, ನಮಗೂ ಗೊತ್ತಿರಲ್ವಾ ಏನೇನು ಮಾಡ್ತಾರೆ ಇವರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, IAS ಎಲ್ಲ ನಮಗೂ ಗೊತ್ತಿರ್ತದೆ. ಇವ್ರು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅವರೆಲ್ಲ ನಮ್ಗೆ ಹೇಳಿರ್ತಾರೆ. ಡಿ ಕೆ ಯಾರ ಹತ್ರ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಯಾರ ಹತ್ರ ಮಾತಾಡಿದ್ದಾರೆ, ಅವರೆಲ್ಲ ನಮ್ಗೆ ಹೇಳ್ತಾರೆ. ಹೇಳಿರೋ ಪ್ರಕಾರ ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ. 15 ಅಥವಾ 16 ಅವತ್ತೇನಾನ ಅಮಾವಾಸ್ಯೆ ಪೌರ್ಣ. ಯಾಕಂದ್ರೆ ಇವರು ಡಿ ಕೆ ಶಿವಕುಮಾರ್ ಅಮಾವಾಸ್ಯೆ ಇದ್ರೆ ಪೌರ್ಣಮಿ ಇದ್ರೆ ಅವ್ರ ಅಧಿಕಾರ ತಗೊಳಲ್ಲ. ಅವರು ಶಿವನ ಭಕ್ತರಲ್ಲ, ಅವರೇ ಹೇಳ್ಗಂಡಂಗೆ. ಅದು ಯಾವ ಶಿವನೋ ಗೊತ್ತಿಲ್ಲ. ಅವ್ರು ಹೇಳಿರೋ ಪ್ರಕಾರ ಅವತ್ತೇ ನಾನು ಅಮಾವಾಸ್ಯೆ ಪೌರ್ಣಮಿ ಇದ್ರೆ ತಗೊಳಲ್ಲ, ಇಲ್ಲ ಅಂದ್ರೆ 15, 16 ಫಿಕ್ಸ್ ಡೇಟ್, ಗ್ಯಾರಂಟಿ ಟ್ರಾನ್ಸ್ಫರ್. ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ. ನವೆಂಬರ್ಗೆ ನಾನು ಜ್ಯೋತಿಷಿ ಅಲ್ಲ, ನನ್ನದು ಪಕ್ಕಾ ದಿನಾಂಕ, ಇದು ಪಕ್ಕಾ ನ್ಯೂಸ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮುಖ್ಯಮಂತ್ರಿಗಳ ಬದಲಾವಣೆಯ ದಿನಾಂಕವನ್ನು ಕೂಡ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಸೋರ್ಸ್ ಯಾವುದು ಸರ್ ಅಂದ್ರೆ ಇದರಲ್ಲ, ಅವ್ರ ಜೊತೆಗೆ ಡಿಸ್ಕಸ್ ಆಗಿರುತ್ತಲ್ಲ ಅಧಿಕಾರಿಗಳು, ಅವರೆಲ್ಲ ನಮಗೆ ಮಾಹಿತಿ ಕೊಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇವರಿಂದಲೇ ಮಾಹಿತಿ ಬಂದಿದೆ ಅಂತ ಅವ್ರೇನು ಹೇಳ್ತಾ ಇಲ್ಲ. ಇದು ಹೈಕಮಾಂಡ್ ಲೆವೆಲ್ನಲ್ಲಿ ಆದಂತಹ ಡಿಸ್ಕಷನ್ ಹೌದಾ ಅಲ್ವಾ, ಒಪ್ಪಂದ ಆಗಿದೆಯಾ ಇಲ್ವಾ, ಇದೆಲ್ಲದರ ಬಗ್ಗೆ ಊಹಾಪೋಹಗಳು ಇಲ್ಲಿಯವರೆಗೂ ಚರ್ಚೆಯಲ್ಲಿ ಚಾಲ್ತಿಯಲ್ಲಿದೆ. ಇದರ ಬೆನ್ನಲ್ಲೇ ಈಗ ಆರ್ ಅಶೋಕ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾವ ಆಧಾರದ ಮೇಲೆ ಅಶೋಕ್ ಅವರು ಈ ಹೇಳಿಕೆಯನ್ನ ಕೊಟ್ಟಿರಬಹುದು ಅಂತ. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಡೇಟ್ ಹೇಳ್ತಾ ಇದ್ದಾರೆ, ನವೆಂಬರ್ 15 ಮತ್ತು 16 ಅಂತ. ಈ ಹಿಂದೆ ಕೂಡ ಹಲವಾರು ಬಾರಿ ಬಿಜೆಪಿ ನಾಯಕರು ಭವಿಷ್ಯವನ್ನ ನುಡಿದಿದ್ರು. ಬಟ್ ಇದೆಷ್ಟು ಪಕ್ಕ ಆಗುತ್ತೆ ನೋಡ್ಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಇಂದ. ಸುಕೇಶ್, ಏನಿದು ಅಶೋಕ್ ಅವರ ಸೋರ್ಸ್, ಈ ಇನ್ಫಾರ್ಮೇಶನ್ ಹೇಗೆ ಪರಿಗಣಿಸಬಹುದು? ದೇವಜ್ಯೋತಿ, ಒಂದು ಸ್ಪಷ್ಟ, ಕಾಂಗ್ರೆಸ್ನಲ್ಲಿ ಈ ಸರ್ಕಾರ ಅಂದರೆ ಸಿದ್ದರಾಮಯ್ಯ ನೇತೃತ್ವದ ಈ ಸರ್ಕಾರ 2.5 ಅನ್ನುವಂಥ ಮಾತು ಕಾಂಗ್ರೆಸ್ ಪಾಳ್ಯದಲ್ಲಿ ಮೊದಲಿಂದ ಕೇಳಿಬಂದಿತ್ತು. ಅಂದರೆ 2.5 ವರ್ಷದ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ, ಅದು ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವೆ ಅನ್ನುವಂಥ ಮಾತು ಕಾಂಗ್ರೆಸ್ ವಲಯದಲ್ಲೂ ಚಾಲ್ತಿಯಲ್ಲಿದೆ. ಮತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬಾರಿ ಸಿಎಂ ಸ್ಥಾನದ ಬದಲಾವಣೆ ವಿಚಾರ, ಅಥವಾ ಸಿದ್ದರಾಮಯ್ಯ 5 ವರ್ಷ ಮುಂದುವರಿಕೆ ವಿಚಾರ, ಅಥವಾ 2.5 ವರ್ಷಕ್ಕೆ ಬದಲಾವಣೆ ವಿಚಾರದ ಪರ ವಿರುದ್ಧವಾದಂಥ ಮಾತುಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬಾರಿ ನಡೆದಿದೆ. ಹಾಗಾಗಿ ಎಲ್ಲ ಒಂದು ರೀತಿಯಲ್ಲಿ ಸಿಎಂ ಸ್ಥಾನ ಈ ಬಾರಿ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಅಂಟಿಕೊಂಡಿದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಆದರೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಈ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು, ಅದು ಪರ್ಟಿಕ್ಯುಲರ್ ಡೇಟ್ ಬಂದು ನವೆಂಬರ್ 15, 16. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ಥಾನ ಪಲ್ಲಟವಾಗುತ್ತೆ ಅನ್ನುವಂಥದ್ದು.
ಒಂದು ಲೆಕ್ಕಾಚಾರ ಹೇಳಿದ್ರೆ 2.5 ವರ್ಷ ಕಳೆಯುವಂಥದ್ದು ಅಕ್ಟೋಬರ್ ಕಳೀತಾ ಇದ್ದಂತೆ ಅಥವಾ 2025 ನವೆಂಬರ್ಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಕರೆಕ್ಟಾಗಿ 2.5 ವರ್ಷ ಆಗುತ್ತೆ. ಆ ಒಂದು 10-15 ಹೆಚ್ಚು ಕಡಿಮೆ ಅಂದಾಜಿನಲ್ಲಿ ಅವರು ಅಧಿಕಾರವನ್ನು ಬಿಟ್ಟುಕೊಡ್ಬಹುದು ಅನ್ನೋದು ಒಂದು ಲೆಕ್ಕಾಚಾರ ಇರ್ಬೋದು. ಅಥವಾ ಅಶೋಕ್ ಅವರೇ ಹೇಳಿದ ಪ್ರಕಾರ ಕಾಂಗ್ರೆಸ್ನಲ್ಲಿ ಅವರಿಗೆ ಆಪ್ತರಾದಂಥ ಸಚಿವರುಗಳಿದ್ದಾರೆ ಅನ್ನೋದಾದರೆ, ತುಂಬ ಆಪ್ತರಾಗಿರುವಂಥ ಸ್ನೇಹಿತರು ಇದ್ದಾರೆ ಅನ್ನೋದಾದರೆ, ಅವರು ಯಾರಾದರೂ ಏನನ್ನೇ ಹೇಳಿದ್ದಾರೆ ಅನ್ನೋಂಥದ್ದು ಪ್ರಮುಖವಾಗುತ್ತೆ. ಆದರೆ ಸದ್ಯಕ್ಕೆ ವಿಪಕ್ಷ ನಾಯಕರು ಹೇಳಿದ ಮಾತಾಗಿದ್ದರಿಂದ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆದರೂ ಕೂಡ ಇದು ಅಧಿಕೃತ ಅನ್ನುವಂಥ ಮುದ್ರೆ ಒತ್ತೋಕ್ಕೆ ಆಗಲ್ಲ. ಇದು ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗುತ್ತೆ. ಸದ್ಯದ ಪಟ್ಟಿಗೆ ಹೇಳೋದಾದ್ರೆ ಇದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಷ್ಟೇ. ಆದರೂ ಕೂಡ ವಿಪಕ್ಷ ನಾಯಕರು ಆಡಿರೋ ಮಾತಾಗಿರೋದ್ರಿಂದ ಸಹಜವಾಗಿ ಅದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ದಿವ್ಯಜ್ಯೋತಿ. ಓಕೆ ಸುಖೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಅಶೋಕ್ ಅವರಿದ್ದಾರೆ ಸರ್. ಈಗ ನವೆಂಬರ್ 15 ಅಥವಾ 16 ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಸೊ ಇದು ಪಕ್ಕಾ ನ್ಯೂಸು ನಾನು ಹೇಳ್ತಾ ಇರೋದು. ನಾನು ಸರ್ಕಾರ ನಡೆಸಿದ್ದೀನಿ. ಮತ್ತು ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ ಅಸೆಂಬ್ಲಿಯಲ್ಲಿ, ಸುಮ್ಮನೆ ಹೇಳ್ತಾರಾ? ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ, ಜವಾಬ್ದಾರಿ ಇರುವಂಥ ಕಾಂಗ್ರೆಸ್ ಅಧ್ಯಕ್ಷ ಸುಮ್ಮನೆ ಹೇಳ್ತಾರಾ ಒತ್ತು ಕಿತ್ಕೊಂತೀನಿ ಅಂತ? ನಮಗೂ ಗೊತ್ತಿರೋ ಪ್ರಕಾರ 2.5 ವರ್ಷ, 15 ಆಗಸ್ಟ್ 15 ಅಥವಾ 16 ಅಮಾವಾಸ್ಯೆ ಪೌರ್ಣಮಿ ಏನಾನ ಬಂದರೆ ಒಂಚೂರು ಒಂದಿನ ಹಿಂದೆ ಮುಂದೆ ಆಗ್ಬೋದು. ಚೇಂಜ್ ಆಗೋದು ಗ್ಯಾರಂಟಿ. ಇಲ್ಲಾಂದರೆ ಡಿ ಕೆ ಶಿವಕುಮಾರ್ 15-15 ತಾರೀಕು ಅವರೇ ಹೋಗಿ ಆ ಚೇರಲ್ಲಿ ಒದ್ದು ಆರಾಮ್ಸೆ ಕೂತ್ಕೊಂತಾರೆ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ. 100% ಯಾವುದೇ ಕಾರಣಕ್ಕೂ ಈ ಡೇಟ್ ಅಂತೂ ಬದಲಾವಣೆ ಆಗಲ್ಲ. ಅಧಿಕಾರ ಹಂಚಿಕೆಯ ಬಗ್ಗೆ ಆರಂಭಿಕ ಹಂತದಲ್ಲಿ ಒಂದಿಷ್ಟು ಸುದ್ದಿಗಳಾದ್ವು, ಆದ್ರೆ ಅದಾದ್ಮೇಲೆ ಯಾವ ನಾಯಕರುಗಳು ಕೂಡ ಮಾತಾಡಿಲ್ಲ, ಈ ಬಗ್ಗೆ ಚರ್ಚೆಯೇ ಆಗಿಲ್ಲ ಅಂತ ಖುದ್ದು ಸಿದ್ದರಾಮಯ್ಯನವರು ನೆನ್ನೆನೂ ಕೂಡ ಮಾತಾಡಿದಾರಲ್ಲ. ನೆನ್ನೆನೂ ಕೂಡ ಕಾಂಗ್ರೆಸ್ನ ಹಲವಾರು ನಾಯಕರು ಪರಮೇಶ್ವರಿಂದ ಬೇರೆ ಬೇರೆಯವರೆಲ್ಲ ಚೇಂಜ್ ಮಾಡಬೇಕಾದ್ರೆ ಶಾಸಕರ ಒಂದು ಮಾಹಿತಿಯನ್ನು ತೆಗೆದುಕೊಳ್ಬೇಕು, ಶಾಸಕರ ಒಮ್ಮತ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು, ಶಾಸಕರ ಬೆಂಬಲ ಇದೆಯಾ ಅನ್ನೋದು ತೆಗೆದುಕೊಂಡು ಆಮೇಲೆ ಮುಖ್ಯಮಂತ್ರಿ ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು? ಶಾಸಕರ ಬೆಂಬಲ ಅಂದ್ರೆ ಚೇಂಜ್ ಅಂತಾನೆ ಅರ್ಥ. ಪ್ರಶ್ನೆನೇ ಇಲ್ಲ, ಡೌಟೇ ಇಲ್ಲ, 100% ಡೌಟೇ ಇಲ್ಲ, ಗ್ಯಾರಂಟಿ ಚೇಂಜ್. ಪಕ್ಕ ನೋಡಿ, ಇದೇನು ಜ್ಯೋತಿಷ್ಯ ಅಲ್ಲ, ನಾನು ಯಾವುದೇ ಜ್ಯೋತಿಷ್ಯ ಹೇಳಲ್ಲ. ನಿಖರವಾಗಿ ಅಲ್ಲಿನ ಯಾವತ್ತು ಸಿದ್ದರಾಮಯ್ಯನವರು ಸ್ವೇರಿಂಗ್ ಆಗೋಕ್ಕೆ ಮುಂಚೆ 2 ದಿನ ಮುಂಚೆ ಡೆಲ್ಲಿಯಲ್ಲಿ ಏನು ನಡೀತು ಸಭೆ, ಆ ಸಭೆಯಲ್ಲೇ ತೀರ್ಮಾನ ಆಗಿದೆ. ಅಲ್ಲೇ ಸುರ್ಜೇವಾಲಾನೂ ಇದ್ದರು, ಆ ಸಭೆಯಲ್ಲಿ ಸುರ್ಜೇವಾಲಾನೂ ಇದ್ದರು, ಸೋನಿಯಾ ಗಾಂಧಿಯವರು ಇದ್ದರು. ಅಲ್ಲಿ ಚರ್ಚೆ ಆಗಿರೋದು, ಅಲ್ಲಿ ತೀರ್ಮಾನ ಆಗಿರುವಂಥದ್ದು. ನನಗೂ ಕಾಂಗ್ರೆಸ್ಸಲ್ಲಿ ಭಾಳ ಸ್ನೇಹಿತರಿದ್ದಾರೆ, ಹೇಳಿದ್ದಾರೆ ಅವರು. ಇದು ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಪವಿತ್ರ ಕಟ್ಟಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಡೆಲ್ಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲ ಕೂತ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ಹಗ್ಗ ಜಗ್ಗಾಟ ಮಾಡಿದಾಗ ಯಾರ್ಯಾರಿದ್ರು ಆ ಮೀಟಿಂಗ್ನಲ್ಲಿ ಅನ್ನೋದು ಬಹಿರಂಗವಾಗಿ ಎಲ್ರಿಗೂ ಗೊತ್ತಿರೋ ವಿಚಾರ. ಹೊರಗೆ ನಡೀತಾ ಇರೋ ಚರ್ಚೆಯನ್ನು ಆಧರಿಸಿ ಅಶೋಕ್ ಅವರು ಹೇಳಿಕೆ ಕೊಡ್ತಾ ಇದ್ದಾರಾ ಅಥವಾ ಬೇರೆ ರೀತಿಯ ಸೋರ್ಸ್ ಅವರದ್ದ ಅನ್ನೋದು ಗೊತ್ತಿಲ್ಲ.